ಮಿಡಲ್ ಈಸ್ಟ್ ಯುದ್ಧಕ್ಕೆ ಅಮೆರಿಕ ಅಧಿಕೃತ ಎಂಟ್ರಿ, ಇಸ್ರೇಲ್ ಬತ್ತಳಿಕೆಗೆ ಭಾರೀ ಬ್ರಹ್ಮಾಸ್ತ್ರ, ಇರಾನ್ ವಿರುದ್ಧ ಥರ್ಡ್, ಇಸ್ರೇಲ್ ವಿರುದ್ಧ ಟ್ರಯಂಫ್. ಹತ್ತಿರವಾಗ್ತಿದೆಯಾ ಗಲ್ಫ್ ಮೆಗಾ ವಾರ್? ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಮತ್ತು ಇಸ್ಲಾಮಿಕ್ ಗುಂಪುಗಳ ಈ ಬಡಿದಾಟ ಪೂರ್ಣ ಪ್ರಮಾಣದ ಮೆಗಾ ಗಲ್ಫ್ ವಾರ್ಗೆ ನಾಂದಿ ಹಾಡುತ್ತಾ ಇಂಥ ಒಂದು ಆತಂಕ ದಿನದಿನಕ್ಕೂ ಗಂಭೀರ ಆಗ್ತಾ ಇದೆ. ಇಷ್ಟು ದಿನ ಮಲ್ಟಿ ಲೇಯರ್ನಲ್ಲಿ ನಡೀತಾ ಇದ್ದ, ಅಲ್ಲಲ್ಲಿ ಸ್ಥಳೀಯವಾಗಿ ನಡೀತಾ ಇದ್ದ ಕಾನ್ಫ್ಲಿಕ್ಟ್ನಲ್ಲಿ, ಅಂದರೆ ಇಸ್ರೇಲನ್ನು ಮುಂದೆ ಬಿಟ್ಟು ಅಮೆರಿಕ ಆಡಿಸ್ತಾ ಇತ್ತು, ಇರಾನ್ ತನ್ನ ಪ್ರಾಕ್ಸಿಗಳನ್ನು ಬಿಟ್ಟು ಕೆಲವೊಂದ್ಸಲ ತಾನೇ ಮುಂದೆ ಬಂದು ಅಮೆರಿಕದ ವಿರುದ್ಧ ಇದು ಒಂದು ಕೂಟವನ್ನು ಕಟ್ತಾ ಇತ್ತು. ಹೀಗೆ ನಡೀತಾ ಇದ್ದ ಈ ಕಾನ್ಫ್ಲಿಕ್ಟ್ಗೆ, ಸಂಘರ್ಷಕ್ಕೆ ಖುದ್ದು ಅಮೆರಿಕ ನೇರ ಎಂಟ್ರಿ ಕೊಟ್ಟಿದೆ. ತನ್ನ ಸೈನಿಕರ ಸಮೇತ ತನ್ನ ಬತ್ತಳಿಕೆಯಲ್ಲಿದ್ದ ಬಲಿಷ್ಠ ಅಸ್ತ್ರವೊಂದನ್ನು, ಬ್ರಹ್ಮಾಸ್ತ್ರವನ್ನು ಇಸ್ರೇಲಿಗೆ ಕೊಟ್ಟಿದೆ. ಇದು ಮುಂದಿನ ದಿನಗಳಲ್ಲಿ ಮಿಡಲ್ ಈಸ್ಟ್ನ ಕದನದ ಕುರಿತು ಹಲವು ಸಂಚಲನಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಅಮೆರಿಕ ಕೊಟ್ಟಿರೋ ಈ ಅಸ್ತ್ರ ಇಸ್ರೇಲನ್ನು ಕಾಪಾಡುತ್ತಾ? ಅಧಿಕಾರಾವಧಿ ಮುಗಿದು ಇನ್ನೇನು ಮನೆಗೆ ಹೊರಟಿರೋ ಬೈಡೆನ್ ಇದ್ದಕ್ಕಿದ್ದಂತೆ ಈ ನಿರ್ಧಾರ ತಗೊಂಡಿದ್ದು ಯಾಕೆ? ಇರಾನ್ಗೆ ರಷ್ಯಾ ಕೊಡ್ತಿರೋ S-400ಗೆ ಇದು ಸರಿ ಹೊಂದುತ್ತಾ? ಉಭಯ ಗುಂಪುಗಳ ಈ ಡಿಫೆನ್ಸ್ ಪೈಪೋಟಿ ಅಫೆನ್ಸಿವ್ ಆಗಿ ಬದಲಾಗ್ತಿರೋದು ಹೇಗೆ? ಬನ್ನಿ ಮಿಡಲ್ ಈಸ್ಟ್ನಲ್ಲಿ ಆಗಿರೋ ಈ ದಿಢೀರ್ ಬೆಳವಣಿಗೆಗಳ ಬಗ್ಗೆ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಇಸ್ರೇಲ್ ಕಾವಲಿಗೆ ಥರ್ಡ್. ಈಗ ಅಮೆರಿಕ ಕೊಟ್ಟಿರೋ ಅತಿ ದೊಡ್ಡ ಅಸ್ತ್ರ ಇದೇ ಅಸ್ತ್ರದ ನಿಯೋಜನೆ ಮಿಡಲ್ ಈಸ್ಟ್ನಲ್ಲಿ ಹಲವು ಲೆಕ್ಕಾಚಾರಗಳಿಗೆ ಕಾರಣ ಆಗ್ತಾ ಇದೆ. ನೀವಿಲ್ಲಿ ಕೇಳ್ಬೋದು, ಅರೆ ಇದರಲ್ಲಿ ಏನು ವಿಶೇಷ? ಅಮೆರಿಕ ದಿನ ಇಸ್ರೇಲ್ಗೆ ಆಯುಧಗಳನ್ನು ಕೊಡುತ್ತೆ, ಅದೇ ರೀತಿ ಇದೇನಷ್ಟು ಕೊಟ್ಟಿದೆ ಆಯುಧಗಳನ್ನು, ಇದ್ರಲ್ಲಿ ಹೊಸದೇನಿದೆ ನಿಮಗೆ ಅಂತ ನೀವು ಕೇಳ್ಬೋದು. ಆದರೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಗಬೇಕು ಅಂದರೆ ನಾವು ಥಾಡ್ ಬಗ್ಗೆ ಮತ್ತು ಅಮೆರಿಕ ಈಗ ಅದನ್ನು ಕೊಟ್ಟಿರೋ ಟೈಮ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮೈಂಡಿಗೆ ಹಾಕೋಬೇಕು. ಥಾಡ್ ಅಥವಾ ಥರ್ಮಲ್ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಅಂತಲೂ ಇದನ್ನು ಕರೀತಾರೆ. ಇದೊಂದು ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್. ಶತ್ರುಗಳು ಹಾರಿಸೋ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಆಕಾಶದಲ್ಲೇ ಹೊಡೆದು ರಕ್ಷಣೆ ಕೊಡೋ ಅಸ್ತ್ರ. ಶಾರ್ಟ್ ರೇಂಜ್, ಮೀಡಿಯಂ ರೇಂಜ್ ಮತ್ತು ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇದು ನಾಶ ಮಾಡುತ್ತೆ. ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ ಇದನ್ನು ಡೆವಲಪ್ ಮಾಡಿದೆ. ಥಾಡ್ 2008ರಿಂದಲೂ ಅಮೆರಿಕ ಸೇನೆಯಲ್ಲಿ ಸರ್ವಿಸ್ನಲ್ಲಿ ಇದೆ. ನಮ್ಮ ಹತ್ರ ಮತ್ತು ರಷ್ಯಾದ ಫ್ರೆಂಡ್ಸ್ ಹತ್ರ ಹೇಗೆ S-400ಗಳು ಇದಾವೋ, ಹೆಚ್ಚು ಕಮ್ಮಿ ಅದೇ ರೀತಿ ವರ್ಕ್ ಆಗುತ್ತೆ. ಇದರ ರೆಡಾರ್ ಸಿಸ್ಟಮ್ ಒಂದಲ್ಲ ಎರಡಲ್ಲ 3000 ಕಿಲೋಮೀಟರ್ ದೂರದಿಂದ ಬರೋ ಬೆದರಿಕೆಗಳನ್ನು ಟ್ರ್ಯಾಕ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ಫೈರ್ ಕಂಟ್ರೋಲ್ ಸಿಸ್ಟಮ್ ಇದ್ದು ಲಾಂಚಿಂಗ್ ಮತ್ತು ಇಂಟರ್ಸೆಪ್ಟರ್ಸ್, ಅಂದರೆ ಟಾರ್ಗೆಟ್ ಹೊಡಿತಾವಲ್ಲ, ಅವೆರಡಕ್ಕೂ ಕಮ್ಯುನಿಕೇಷನ್ ಮಾಡಿಸುತ್ತೆ. ಶತ್ರುಗಳು ಹಾರಿಸೋ ಆಬ್ಜೆಕ್ಟನ್ನು 150ರಿಂದ 200 ಕಿಲೋಮೀಟರ್ ದೂರದಲ್ಲೇ ಹೊಡೆದು ಹಾಕ್ತಾರೆ. ಪ್ರತಿಯೊಂದು ಥಾಡ್ ಯೂನಿಟ್ನಲ್ಲಿ 6 ಲಾಂಚರ್ಗಳಿದ್ದು ಒಟ್ಟು 48 ಇಂಟರ್ಸೆಪ್ಟರ್ಸ್ ಇರ್ತವೆ. ಒಂದು ಸಲ ಇದನ್ನು ಹಾರಿಸಿದ್ರೆ ಬರೀ 30 ನಿಮಿಷದಲ್ಲೇ ಇದನ್ನು ರೀಲೋಡ್ ಮಾಡೋ ತಾಕತ್ತಿದೆ ಇದಕ್ಕೆ. ಅಷ್ಟು ಚೆನ್ನಾಗಿರೋ ಫೆಸಿಲಿಟಿ ಇದೆ. ಸದ್ಯ ಅಮೆರಿಕ ಬಳಿ ಇರೋ ಅತಿ ಬಲಿಷ್ಠ ಮತ್ತು ಅತ್ಯಾಧುನಿಕ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದು. ಅಮೆರಿಕದ ಮೇಲೆ ಯಾರೇ ಕ್ಷಿಪಣಿ ದಾಳಿ ಮಾಡಿದ್ರೂ ಕೂಡ ಅವರು ಮೊದಲು ನೋಡೋದು ಈ ಸಿಸ್ಟಮ್ ಇದೆಯಲ್ಲ ಇವರ ಹತ್ರ ಅಂತ, ಅದರ ಬಗ್ಗೆ ತಲೆ ಕೆಡಿಸ್ಕೋತಾರೆ. ಅಷ್ಟು ಇಂಪಾರ್ಟೆಂಟ್ ಇದು. ಇಂಥ ಭಯಂಕರ ಅಸ್ತ್ರವನ್ನು ಇಸ್ರೇಲ್ ಕಾವಲಿಗೆ ಈಗ ಅಮೆರಿಕ ಕೊಟ್ಟಿದೆ. ಜೊತೆಗೆ ಇದನ್ನು ಆಪರೇಟ್ ಮಾಡೋಕ್ಕೆ 100 ಅಮೆರಿಕನ್ ಸೈನಿಕರನ್ನು ಕೂಡ ನಿಯೋಜನೆ ಮಾಡಿದೆ. 100 ಅಮೆರಿಕನ್ ಸೈನಿಕರನ್ನು ನಿಯೋಜನೆ ಮಾಡಿದೆ. ದಿಢೀರಂತ ಯಾಕೆ? ಈಗ ಮೇನ್ ವಿಚಾರಕ್ಕೆ ಬರೋಣ. ಮೊದಲನೇದು ಮಿಡಲ್ ಈಸ್ಟ್ನ ಸದ್ಯದ ಪರಿಸ್ಥಿತಿ. ನಿಮ್ಗೊತ್ತು ಅಲ್ಲಿ ಏನಾಗ್ತಾ ಇದೆ ಅಂತ. ಅಲ್ಲಿನ ಒಂದೊಂದೇ ಬೆಳವಣಿಗೆಗಳು ಗಲ್ಫ್ ಭಾಗವನ್ನು ಯುದ್ಧದ ಹತ್ತಿರಕ್ಕೆ ತಂದು ನಿಲ್ಲಿಸ್ತಾ ಇವೆ. ಒಂದು ಕಡೆ ಪ್ರಾಕ್ಸಿಗಳ ಮೇಲೆ ಯುದ್ಧ ಸಾರಿರೋ ಇಸ್ರೇಲ್ ಅವರ ನೆಲೆಗಳನ್ನು ಕುಟ್ಟಿ ಪುಡಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಇರಾನ್ ವಿರುದ್ಧ ಯಾವಾಗ ಬೇಕಾದರೂ ಪ್ರತಿದಾಳಿ ಮಾಡಬಹುದು ಅನ್ನೋ ಪರಿಸ್ಥಿತಿ ಇದೆ. ಇಲ್ಲಿ ಇರಾನ್ ವಿರುದ್ಧದ ಪ್ರತಿಕಾರ ಅನ್ನೋ ಮಾತಿದೆಯಲ್ಲ, ಇದೀಗ ಅಮೆರಿಕದ ಈ ನಡೆಗೆ ದೊಡ್ಡ ಕಾರಣ. 180 ಕ್ಷಿಪಣಿ ಏಟು ತಿಂದಿರೋ ಇಸ್ರೇಲ್ ತನ್ನ ಘನತೆಯನ್ನು, ಮರ್ಯಾದೆಯನ್ನು ಉಳಿಸ್ಕೋಬೇಕು ಅಂದರೆ ಇರಾನ್ಗೆ ವಾಪಸ್ ಹೊಡೆದೇ ಸುಮ್ಮನೆ ಕೂತ್ರೆ ಆಗಲ್ಲ, ತಿರುಗೇಟನ್ನು ಕೊಡಲೇಬೇಕು. ಅದು ಫಿಕ್ಸ್ ಅಂತ ಇಸ್ರೇಲೇ ಹೇಳ್ತಾ ಇದೆ, ಎಲ್ರಿಗೂ ಗೊತ್ತು. ಇರಾನ್ನ ನ್ಯೂಕ್ಲಿಯರ್ ಸೈಟ್ ಹಾಗೂ ತೈಲ ಬಾವಿಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡ್ಕೊಂಡು ಕೂತಿದೆ ಅನ್ನೋ ಲೆಕ್ಕಾಚಾರ ಇದೆ. ಖುದ್ದು ಅಮೆರಿಕ ಹೇಳಿದ್ರು ಇಸ್ರೇಲ್ ಕೇಳ್ತಾ ಇಲ್ಲ. ಹೀಗಾಗಿ ಇಸ್ರೇಲ್ ಆ ಪ್ರಯತ್ನಕ್ಕೆ ಮುಂದಾದರೆ ಇರಾನ್ ಮತ್ತೆ ರಿಟಾಲಿಯೇಷನ್ಗೆ ಬಂದೇ ಬರುತ್ತೆ ವಾಪಸ್ ಹೊಡೆಯೋಕೆ. ಆಗ ನಾವು ಹೇಳಿದ್ವಿ, ನೀವು ಕೇಳಲಿಲ್ಲ, ಹೊಡ್ಕೊಂಡು ಸಾಯಿರಿ, ನಿಮ್ಮ ಹಣೆ ಬರ ಅಂತ ಅಮೆರಿಕ ಸುಮ್ಮನೆ ಕೂರಕ್ಕಾಗಲ್ಲ. ಎಲೆಕ್ಷನ್ ಬೇರೆ ಹತ್ತಿರ ಇದೆ ಅಮೆರಿಕದಲ್ಲಿ. ಸೊ ಇರಾನ್ ವಿರುದ್ಧ ಗಟ್ಟಿಯಾಗಿ ನಿಂತ್ಕೋಬೇಕು ಅಂದರೆ ಇಸ್ರೇಲ್ಗೆ ಬಲಿಷ್ಠ ರಕ್ಷಣಾ ಉಪಕರಣಗಳು ಬೇಕೇ ಬೇಕು. ಈಗಂತೂ ಇರಾನ್ನ ಶಕ್ತಿ ಎಲ್ಲರ ಹುಬ್ಬೆ ಇರುವಂತೆ ಮಾಡ್ತಾ ಇದೆ. ಇಷ್ಟು ದಿನ ಅಮೆರಿಕ ಮತ್ತು ಮಿತ್ರರು ಏನು ಅಂದ್ಕೊಂಡಿದ್ರು, ಇರಾನ ಅವ್ರ ಹತ್ರ ಏನಿದೆ, ನಾವೇ ಕೊಟ್ಟಿರೋ ಹಳೆ ತಗಡು ವಿಮಾನಗಳು ಓಲ್ಡ್ ಬಿಟ್ಟರೆ ಒಂದಷ್ಟು ಚಿಕ್ಕದ ಮಿಸೈಲ್ ಇರ್ಬೋದು ಅಂತ ಭಾವಿಸಿದ್ರು. ಅದು ನಿಜ ಕೂಡ. ಇಸ್ರೇಲ್ಗೆ ಅಮೆರಿಕನ್ ಕಂಪೇರ್ ಮಾಡಿದ್ರೆ ಅಂಥ ದೊಡ್ಡ ಪ್ರಮಾಣದ ಯುದ್ಧ ವಿಮಾನಗಳಿಲ್ಲ, ಅವಕ್ಕೆ ಶಕ್ತಿ ಕೂಡ ಇಲ್ಲ.
ಆದರೆ ಮಿಸೈಲ್ ಶಕ್ತಿಯನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಬರಲ್ಲ ಇರಾನ್ದು. ಬಲಿಷ್ಠ ಐರನ್ ಡೋಮ್ ನಡುವೆನೂ ಇಸ್ರೇಲ್ ಒಳನುಗ್ಗಿ ಡ್ಯಾಮೇಜ್ ಮಾಡೋ ಸಾಮರ್ಥ್ಯವನ್ನು ಇರಾನ್ ರೀಸೆಂಟ್ ಅಟ್ಯಾಕ್ನಲ್ಲಿ ಪ್ರೂವ್ ಮಾಡಿ ತೋರಿಸಿದೆ. ದೊಡ್ಡ ಪವರ್ಫುಲ್ ವೆಪನ್ ಯಾವುದನ್ನು ಬಳಸದೇನೆ. ಜೊತೆಗೆ ಈ ಸಂಘರ್ಷ ಹೆಚ್ಚಾದರೆ ಹುತಿಗಳು, ಹಿಜ್ಬುಲ್ಲಾಗಳು ರಾಶಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಮೇಲೆ ಮಳೆ ಥರ ಸುರಿಸ್ತಾರೆ. 100-200,000 ಅಲ್ಲ, ಲಕ್ಷಗಳ ಸಂಖ್ಯೆಯಲ್ಲಿ ಟೋಟಲ್ ಆಗುತ್ತೆ ಇವರ ಕ್ಷಿಪಣಿ ಎಲ್ಲ ಸೇರಿದ್ರೆ. ಇಸ್ರೇಲ್ ಇಷ್ಟು ಚಿಕ್ಕ ಇರುವಂಥ ತುಂಡು ಜಾಗ, ಅದ್ರ ಮೇಲೆ ಈ ರೀತಿ ಲಕ್ಷಗಳ ಸಂಖ್ಯೆಯಲ್ಲಿ ಕ್ಷಿಪಣಿ ಬಿದ್ದರೆ ಯಾವ ಡೋಮ್ ಎಷ್ಟಂತ ತಡೆಯುತ್ತೆ. ಅದರಲ್ಲೂ ಕೂಡ ಇತ್ತೀಚೆಗೆ ರಷ್ಯಾ ಕೂಡ ಎಂಟರ್ ಆಗಿ ರಕ್ಷಣೆಗೆ ನಾವಿದ್ದೀವಿ, ನಾವು ಇರಾನ್ನ ಮುಟ್ಟಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇಸ್ರೇಲ್ ಜಾಸ್ತಿ ಏನಾದರೂ ಹಾರಾಡಿದ್ರೆ ಇರಾನ್ಗೆ ದೊಡ್ಡ ವೆಪನ್ ಏನಾದ್ರು ಕೊಟ್ಟುಬಿಡ್ತೀವಿ, ನಿಮ್ಮ ತುಂಡು ಜಾಗವನ್ನು ಪುಡಿಗಟ್ಟೋಕೆ ತುಂಬ ಏನು ಬೇಡ, ಯಾವ್ದಾದ್ರು ಒಂದು ಪವರ್ಫುಲ್ ವೆಪನ್ ಸಾಕನ್ನೋ ರೀತಿಯಲ್ಲಿ ರಷ್ಯಾ ಕೂಡ ಸಂದೇಶ ರವಾನೆ ಮಾಡಿದೆ. ಇರಾನ್ ಜೊತೆಗೆ ನಿಂತ್ಕೊಂಡಿದೆ ರಷ್ಯಾ ನೇರವಾಗಿ. ಇಂಥ ಟೈಮ್ನಲ್ಲಿ ಇಸ್ರೇಲ್ನ ಕಾಪಾಡೋದು ಯಾರು? ಅಮೆರಿಕ ಅರಬ್ಬಿ ಸಮುದ್ರದಲ್ಲಿ, ಗಲ್ಫ್ನಲ್ಲಿ, ಕೆಂಪು ಮತ್ತು ಮೆಡಿಟರೇನಿಯನ್ ಸಮುದ್ರದಲ್ಲಿ ಯುದ್ಧ ನೌಕೆ ಇಟ್ಟಿದೆ ನಿಜ. ಆದರೆ ಈ ಪ್ರಾಕ್ಸಿಗಳು ಒಟ್ಟಿಗೆ ಮಿಸೈಲ್ ಹಾರಿಸಿದ್ರೆ ಅಥವಾ ಇರಾನ್ ಯಾವುದಾದ್ರೂ ಬಲಿಷ್ಠ ಶಸ್ತ್ರವನ್ನ ಇಸ್ರೇಲ್ ಮೇಲೆ ಹಾರಿಸಿದ್ರೆ ತಪ್ಪಿಸ್ಕೊಳ್ಳೋದು ಅಷ್ಟು ಈಸಿ ಆಗಲ್ಲ. ಅದರಲ್ಲೂ ಕೂಡ ರಷ್ಯಾ ಹತ್ರ, ಪುಟಿನ್ ಹತ್ರ ಯಾವ್ದಾದ್ರು ಪವರ್ಫುಲ್ ಮಿಸೈಲ್ ತಗೊಂಡು ಹಾರಿಸ್ಬಿಟ್ರೆ ಅದನ್ನ ತಡೆಯೋಕೆ ಅಮೆರಿಕದ ಥರ್ಡ್ ಥರದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬೇಕಾಗುತ್ತೆ. ಹೀಗಾಗಿ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕದ ಕಣ್ಣಿನಂತಿರೋ ಇಸ್ರೇಲ್ಗೆ ಗಾಯ ಆಗಬಾರ್ದಲ್ಲ, ದೊಡ್ಡಣ್ಣನ ದೊಡ್ಡಸ್ತಿಕೆಗೆ ಕುತ್ತು ಬರಬಾರ್ದು ಅಂತ ಹೇಳಿದ್ರೆ ಇಸ್ರೇಲ್ ಅನ್ನೋ ಚಿಕ್ಕಣ್ಣನ ರಕ್ಷಣೆ ತುಂಬ ಮುಖ್ಯ ಆಗುತ್ತೆ ಅಮೆರಿಕಗೆ. ಜೊತೆಗೆ ಇಲ್ಲಿ ಅಮೆರಿಕ ನೇರವಾಗಿ ಸೇನೆ ನಿಲ್ಲಿಸಿದೆ, ಇದು ಕೂಡ ಇಂಪಾರ್ಟೆಂಟ್. ನಾಳೆ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕದ ಕ್ಯಾಂಪ್ನಲ್ಲಿರೋ ದೇಶಗಳ ಮೇಲೆ, ಅಂದರೆ ಈ ಸೌದಿ, UAE, ಬಹರೇನ್ಗಳ ಮೇಲೆ ಇರಾನ್ ಮತ್ತು ಪ್ರಾಕ್ಸಿ ಗುಂಪುಗಳು ದಾಳಿ ಮಾಡಿದ್ರೆ ಆಗ ಅಮೆರಿಕದ ಮೇಲೆ ಪ್ರೆಷರ್ ಬೀಳುತ್ತೆ. ಯುದ್ಧದ ಗಂಧಗಾಳಿ ಗೊತ್ತಿಲ್ಲದ ಅರಬ್ ಶ್ರೀಮಂತರಿಗೆ ಬೀದಿಗಿಳಿದು ಬಡಿದಾಡೋದು ಸುಲಭ ಇಲ್ಲ. ಅವರ ಸೇನೆಗಳು ಯಾವ ಯುದ್ಧವನ್ನು ಕಂಡಿಲ್ಲ. ಸೊ ಯುದ್ಧ ಆಗಿ ಇವರೆಲ್ಲ ರಾಜಿ ಸಂಧಾನ ಮಾಡಿಕೊಂಡು ರಷ್ಯಾ ಕ್ಯಾಂಪಿಗೆ ಜಾರಿ ಬಿಡ್ಬೋದು, ಅಥವಾ ರಷ್ಯಾನೇ ನೋಡಿ ನಾನು ಸಂಧಾನ ಮಾಡಿಸ್ದೆ ಅಂತ ಆಟ ಆಡ್ಬೋದು. ಆಪತ್ತಿಗಾಗದೇ ಇರೋ ಅಮೆರಿಕ ಇದ್ರೆಷ್ಟು ಬಿಟ್ರೆಷ್ಟು, ಮೊದಲು ಜಾಗ ಖಾಲಿ ಮಾಡಿ ಅಂತ ಅರಬ್ಬರು ಅಮೆರಿಕ ಸ್ನೇಹಕ್ಕೆ ಎಳ್ಳು ನೀರು ಬಿಡ್ಬೋದು. ಹೀಗಾಗಿ ಸ್ನೇಹಿತರ ಪರವಾಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅನ್ನೋ ಸಂದೇಶವನ್ನು ಅಮೆರಿಕ ರವಾನೆ ಮಾಡಲೇಬೇಕು. ಈ ಆಸ್ಪೆಕ್ಟ್ನಲ್ಲಿ ನೋಡಿದಾಗ ಅಮೆರಿಕ ತಗೊಂಡಿರೋ ಈ ಡಿಸಿಷನ್ ತುಂಬಾ ಪ್ರಾಮುಖ್ಯತೆ ಪಡಿತಾ ಇದೆ. ಜೊತೆಗೆ ರಷ್ಯಾ ಮತ್ತು ಇರಾನ್ ನಡುವೆ ಟ್ರೈಂಫ್ ಅಥವಾ S-400 ಡೀಲ್ ನಡೀತಿರೋ ಹೊತ್ತಲ್ಲೇ ಈ ಬೆಳವಣಿಗೆ ಆಗಿರೋದು ಕೂಡ ಇಂಪಾರ್ಟೆಂಟ್. ಇದು ಈ ಸಂಘರ್ಷಕ್ಕೆ ಟರ್ನಿಂಗ್ ಪಾಯಿಂಟ್ ಕೂಡ ಹೌದು. ಯಾಕಂದ್ರೆ ಈಗ ಇರಾನ್ ಬಳಿ ಇಸ್ರೇಲ್ ದಾಳಿಯನ್ನು ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ರಷ್ಯಾ ನಿರ್ಮಿತ S-300 ಇದೆ, 400 ಅಲ್ಲ, ಇನ್ನೂ ಕಮ್ಮಿ ಸಾಮರ್ಥ್ಯದು S-300 ಇದೆ. ಸುಮಾರು 32 ಲಾಂಚರ್ಗಳಿವೆ ಅಂತ ಮಾಹಿತಿ. ಆದರೆ ವಿಶಾಲ ಇರಾನ್ ರಕ್ಷಣೆಗೆ ಸಾಕಾಗಲ್ಲ. ಜೊತೆಗೆ ಇಸ್ರೇಲ್ ಆಕ್ರಮಣದಲ್ಲಿ ಎತ್ತಿದ ಕೈ, ಅವರ ಹತ್ರ ಅಮೆರಿಕನ್ ಮೇಡ್ F-16, F-35 ಸ್ಟೆಲ್ತ್ ಯುದ್ಧ ವಿಮಾನಗಳು ಇವೆ. ಅವುಗಳ ಆರ್ಭಟವನ್ನು ತಡೆಯೋಕೆ ಇದು ಎಲ್ಲಿಗೂ ಸಾಕಾಗಲ್ಲ. ಹೀಗಾಗಿ ಜಗತ್ತಿನ ಅತಿ ಬಲಿಷ್ಠ S-400 ತಗೊಳ್ಳೋಕೆ ಇರಾನ್ ರಷ್ಯಾದೊಂದಿಗೆ ಮಾತುಕತೆ ನಡೆಸ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, S-400 ವರ್ಸಸ್ ಥಾಡ್ ಅಂತ ಬಂದಾಗ S-400ಗೆ ಜಾಸ್ತಿ ಸ್ವಲ್ಪ ರೆಪ್ಯುಟೇಷನ್ ಚೆನ್ನಾಗಿದೆ. ನಾವು ಕೂಡ ಅಮೆರಿಕ ತಗೊಳ್ಳಿ ಅಂತ ಬೇಡಿದ್ರು ನಾವು ಥಾಡ್ ತಗೊಂಡಿಲ್ಲ, ರಷ್ಯಾ ಹತ್ರ S-400 ತಗೊಂಡಿದ್ದೀವಿ. ನ್ಯಾಟೋ ಯಾರ್ದು? ಅಮೆರಿಕ ಬಿಗ್ ಬಾಸ್ ಆಗಿರೋ ಒಂದು ಕೂಟ, ಅದರ ಮೆಂಬರ್ ಅಮೆರಿಕದ ಮಿತ್ರ ರಾಷ್ಟ್ರ ಆಗುತ್ತೆ ಯಾವುದು? ಟರ್ಕಿ. ಅವರೂ ಕೂಡ ತಗೊಂಡಿರೋದು ಯಾವುದು? ರಷ್ಯಾದ S-400. ಸಿಕ್ಕಾಪಟ್ಟೆ ಬೆದರಿಕೆ ಹಾಕ್ತು, ನೀವು ನ್ಯಾಟೋದಲ್ಲಿ ಇದ್ಕೊಂಡು ಹೆಂಗೆ ತಗೊಳ್ತೀರಾ S-400 ಅಂತ ಬೆದರಿಸ್ತು ಅಮೆರಿಕ. ಕೇರೆ ಮಾಡಿಲ್ಲ ಟರ್ಕಿ, S-400 ತಗೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕದ ಬುಡಕ್ಕೆ ಮೆಣಸಿನಕಾಯಿ ಇಟ್ಟ ಹಾಗೆ ಅಮೆರಿಕದಿಂದ F-16 ತಗೊಂಡು ರಷ್ಯಾ ಹತ್ರ S-400 ತಗೊಂಡು S-400 ಬಳಸಿ F-16 ಹೊಡೆಯೋಕ್ಕಾಗತ್ತಾ ಅಂತ ಟೆಸ್ಟ್ ಮಾಡಿ ನೋಡಿದ್ರು, ಹೊಡೆದು ಹಾಕಿತ್ತು ಕೂಡ. ಅಮೆರಿಕ ಈ F-Series ಯುದ್ಧ ವಿಮಾನಗಳನ್ನ ತನ್ನ ಕಿರೀಟ ಅಂತ ಅನ್ಕೊಳ್ಳುತ್ತೆ. ಎಲ್ಲರ ಕದನದಲ್ಲಿ ಒಂದು ಪತನ ಆಯಿತು ಅಂತ ಹೇಳಿದ್ರೆ ಅದು ಸಹಿಸೋಕ್ಕಾಗಲ್ಲ ಅಮೆರಿಕಾಗೆ. ಏನಿಲ್ಲ, ಹಾಗೇನಾಗಿದ್ದಲ್ಲ, ಅದು ಫ್ರೆಂಡ್ಲಿ ಫೈರಲ್ಲಿ ಹೋಗಿದ್ದು, ಮಿಸ್ ಆಗಿದ್ದು, ಪೈಲಟ್ ಸರಿ ಇರಲಿಲ್ಲ, ಶತ್ರು ಹೊಡೆದಿದ್ದಲ್ಲ ಅಂತೆಲ್ಲ ಅಮೆರಿಕ ಕಥೆ ಕಟ್ಟಕ್ಕೆ ಟ್ರೈ ಮಾಡುತ್ತೆ. ಅಂದರೆ ಅಮೆರಿಕದ ಪ್ರಕಾರ ಅಮೆರಿಕದ F-Series ಯುದ್ಧ ವಿಮಾನಗಳು ಒಂಥರ ಈ ಅಭೇದ್ಯ, ಅದನ್ನು ಮುಟ್ಟಕ್ಕಾಗಲ್ಲ ಅನ್ನೋ ಅಷ್ಟು ಪ್ರೈಡ್ ಫೀಲಿಂಗ್ ಇದೆ. ಅದನ್ನು ಇವರು ರಷ್ಯಾದ S-400 ತಗೊಂಡು ಅದರಲ್ಲಿ ಹೊಡೆದು ಹಾಕಿ ಆಗುತ್ತೆ ಅಂತ ಹೇಳಿದರು ಟರ್ಕಿಯವರು. ಸೊ 600 ಕಿಲೋಮೀಟರ್ ರೇಂಜ್ ಹೊಂದಿರೋ ಈ ಆಯುಧ ಏಕಕಾಲದಲ್ಲಿ 300 ಟಾರ್ಗೆಟ್ಗಳನ್ನು ಹೊಡೆದಾಕೋ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಅದು ಯಾವುದೇ ಆಬ್ಜೆಕ್ಟ್ ಆಗಿರಲಿ, ಅದು ಯುದ್ಧ ವಿಮಾನ ಇರ್ಬೋದು, ಹೆಲಿಕಾಪ್ಟರ್ ಇರ್ಬೋದು, ಕ್ರೂಸ್ ಮಿಸೈಲ್, ಗೈಡೆಡ್ ಮಿಸೈಲ್, ಡ್ರೋನ್, ಬ್ಯಾಲಿಸ್ಟಿಕ್ ಮಿಸೈಲ್, ಯಾವುದೇ ಆಗಿರ್ಬೋದು. ಇಂತಹ ಪವರ್ಫುಲ್ ಆಯುಧ ಇರಾನ್ ಕೈಗೆ ಸಿಗೋ ಲಕ್ಷಣ ಕಾಣಿಸ್ತಾ ಇದೆ. ಮಾತುಕತೆ ನಡೀತಾ ಇದೆ ಕೊಡೋಕೆ. ಇದು ಅಮೆರಿಕ ಮತ್ತು ಮಿತ್ರರಿಗೆ ಸಣ್ಣ ಭಯ ಹುಟ್ಟಿಸಿದೆ. ಪುಟಿನ್ ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಇದ್ದಕ್ಕಿದ್ದ ಹಾಗೆ ಇರಾನ್ ಹೆಗಲ ಮೇಲೆ ಯಾಕೆ ಕೈ ಹಾಕೊಂಡ್ಬಿಟ್ಟಿದ್ದಾರೆ ಪುಟಿನ್ ಅಂತ ಕೇಳಿದ್ರೆ, ಜಾಗತಿಕ ರಾಜಕೀಯದಲ್ಲಿ ಒಬ್ಬಂಟಿ ಆಗ್ತಿದ್ದಾರೆ. ಅವರಿಗೆ ಸಂಗಾತಿ ಬೇಕು. ಅವ್ರಿಗಿರೋದು ಇದೇ ಈ ರೋಗ್ ನೇಷನ್ಸೇ ಸಂಗಾತಿಗಳಾಗ್ತಾ ಇದ್ದಾರೆ. ಒಂದು ಚೀನಾ,
ಚೀನಾ ಫುಲ್ ರೋಗ್ ನೇಷನ್ ಅಲ್ಲ ಅಂದರೂ ಕೂಡ ರೋಗ್ ನೇಷನ್ಗಳ ಒಂದು ಪಟಾಲಂಗೆ ಲೀಡರ್ ಆಗಿದೆಯಲ್ಲ ಚೀನಾ ಅದರ ಬಾಲತ್ತರ ಈ ಉತ್ತರ ಕೊರಿಯಾ, ಇರಾನ್, ಆಮೇಲೆ ಈ ಪಾಕಿಸ್ತಾನ, ಇವ್ರದ್ದೆಲ್ಲ ಗ್ಯಾಂಗ್ ಕಟ್ಕೊಳ್ತಾ ಇದೆ ರಷ್ಯಾ. ಅಂಥ ಟೈಮ್ನಲ್ಲಿ ಮಿಡಲ್ ಈಸ್ಟ್ನಲ್ಲಿ ಇಷ್ಟು ದೊಡ್ಡ ದೇಶ, ಅಮೆರಿಕದ ಶತ್ರು, ಅವ್ರನ್ನ ಇವ್ರ ಪರ ಮಾಡ್ಕೊಂಡ್ಬಿಟ್ರೆ, ಇವರು ಮುಟ್ಟಿದ್ರೆ ಹುಷಾರ್ ಅಂತ ಪುಟಿನ್ ಒಂದ್ಸಲ ಹೆದರಿಸ್ಬಿಟ್ರೆ ಇರಾನ್ ಸೀದಾ ಹೋಗಿ ಪುಟಿನ್ ಕಾಲ್ ಮೇಲೆ ಹತ್ತಿ ಕುತ್ಕೊಂಡ್ಬಿಡುತ್ತಲ್ಲ ಇರಾನ್. ಆಗ ಹೆಂಗೆ ಕಲ್ಸಿದ್ವಿ ನಿಮಗೆ ಅಂತ ಹೇಳಿ ಅಮೆರಿಕಾಗೆ ಪುಟಿನ್ ಹೇಳ್ಬೋದಾ? ಹಾಗಾಗಿನೇ ಪುಟಿನ್ ಇರಾನನ್ನ ಮುಟ್ಟಿದ್ರೆ ಹುಷಾರ್, ಸುಮ್ಮನಿರಲ್ಲ ಅಂತ ಬೆದರಿಕೆ ಹಾಕ್ತಾ ಇರೋದು ಅಮೆರಿಕ ಮತ್ತು ಇಸ್ರೇಲ್ಗೆ ಬೆದರಿಕೆ ಹಾಕಿದ್ರೂ ಪರವಾಗಿಲ್ಲ, ಇರಾನ್ ಬಿಟ್ಕೊಡೋದಿಲ್ಲ ಅನ್ನೋ ಲೆವೆಲ್ಗೆ ಪುಟಿನ್ ಈಗ ಆಡ್ತಾ ಇರೋದು. ಇಂಥ ಟೈಮ್ನಲ್ಲಿ ಅಮೆರಿಕ ಸುಮ್ಮನೆ ಕೂರಕ್ ಆಗದೇ ಇಲ್ಲ. ಹೀಗಾಗಿ ಇಸ್ರೇಲ್ಗೆ ಥಾಡ್ ಕೊಡೋಕೆ ಅಮೆರಿಕ ರೆಡಿ ಆಗಿದೆ. ಇದು ಮಿಡಲ್ ಈಸ್ಟ್ನ ಯುದ್ಧಕ್ಕೆ ಇನ್ನಷ್ಟು ತುಪ್ಪ ಬೆಂಕಿ ಎಲ್ಲ ಹಾಕಿ ಭಗ್ ಅನ್ನೋ ರೀತಿ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.